ಐಸ್ ಕ್ರೀಮ್ ಅಂದ್ರೆ ಯಾರಿಗೆಲ್ಲ ಇಷ್ಟವಿಲ್ಲ ಹೇಳಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ತುಂಬಾ ಇಷ್ಟಪಡುವ ಈ ಐಸ್ ಕ್ರೀಮ್ ವಿಷಕಾರಿ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾವು ಹೇಳುವ ವಿಷಯ ನೀವು ನಂಬಲೇಬೇಕು. ನೀವು ಐಸ್ ಕ್ಯಾಂಡಿ ಫ್ಯಾಕ್ಟರಿಯಲ್ಲಿ ಐಸ್ ಕ್ಯಾಂಡಿ ಹೇಗ್ ರೆಡಿ ಮಾಡ್ತಾರೆ ಅಂತ ನೀವು ನೋಡಿತೀರಾ? ನೋಡಿಲ್ಲ ಅಲ್ವಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಐಸ್ ಕ್ರೀಮ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟಪಡುವ ಈ ಐಸ್ ಕ್ರೀಮ್ ವಿಷಕಾರಿ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾವು ಹೇಳುವ ವಿಷಯ ನೀವು ನಂಬಲೇಬೇಕಾದ ಸ್ಟೋರಿ ಇದು. ನೀವು ಐಸ್ ಕ್ಯಾಂಡಿ ಫ್ಯಾಕ್ಟರಿಯಲ್ಲಿ ಐಸ್ ಕ್ಯಾಂಡಿ ಹೇಗೆ ರೆಡಿಯಾಗುತ್ತೆ ಅಂತ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಬೇಸಿಗೆಯಲ್ಲಿ ಐಸ್ ಕ್ರೀಮ್ಗಳಿಗೆ ಭಾರಿ ಬೇಡಿಕೆ ಇರುತ್ತದೆ. ದೇಹ ತಂಪಾಗಲೆಂದು ಐಸ್ ಕ್ಯಾಂಡಿ, ಐಸ್ ಕ್ರೀಮ್ ತಿನ್ನುತ್ತೀರಾ. ಐಸ್ ಕ್ರೀಮ್ ನಿಮ್ಮ ದೇಹವನ್ನ ತಣ್ಣಗಾಗಿಸುತ್ತದೆ ಎಂದು ನೀವಂದುಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಯಾಕೆ ಅಂತೀರಾ? ಅಸಲಿ ವಿಷಯ ಇಲ್ಲಿದೆ, ಕೇಳಿ. ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾದಾಗ ಐಸ್ ಕ್ರೀಮ್ ತಿನ್ನಲು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ರುಚಿಕರವಾಗಿರೋದ್ರ ಹೊರತಾಗಿ ಈ ಐಸ್ ಕ್ರೀಮ್ ನಿಮ್ಮ ಬಾಯಿಯನ್ನ ತಂಪಾಗಿಸುತ್ತೆ. ಕಲರ್ ಐಸ್ ಕ್ಯಾಂಡಿ, ಅದರಲ್ಲೂ ಈಗ ಬೇಸಿಗೆ ಕಾಲ, ಈಗಂತೂ ಐಸ್ ಕ್ಯಾಂಡಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕೂಲ್ ಆಗಬಹುದು ಅಂತ ತಂಪು ಪಾನೀಯ ಕಡೆ ಒಲವು ತೋರುವುದು ಸಾಮಾನ್ಯ. ಹೀಗಂತ ನೀವು ಕೂಲ್ ಆಗೋದಕ್ಕೆ ಐಸ್ ಕ್ಯಾಂಡಿ ತಿಂದ್ರೆ ನೀವಂತೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದು ಮಾತ್ರ ಗ್ಯಾರಂಟಿ. ಅಷ್ಟಕ್ಕೂ ಈ ಬೇಸಿಗೆಗೂ ಹಾಗೂ ಈ ಐಸ್ ಕ್ಯಾಂಡಿ ತಿನ್ನೋದಕ್ಕೂ ಏನ್ ಸಂಬಂಧ ಅಂತೀರಾ? ಇಲ್ಲಿ ನಾವು ಹೇಳ್ತಿದ್ದೀವಿ ನೋಡಿ. ಈ ವಿಡಿಯೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು ಅಜಿತಾ ಅಂತ. ಈತ ಮಾಡ್ತಿರೋ ಗಗನಧಾರಿ ಕೆಲಸ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣಗಿ ಅನ್ನೋ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಾ ಇರೋ ಐಸ್ ಕ್ಯಾಂಡಿ ಫ್ಯಾಕ್ಟರಿ ದೃಶ್ಯವಿದು. ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣದ ನೀರು ಹಾಗೂ ಚಾಕ್ಲೇಟ್ ಫ್ಲೇವರ್ಗಳನ್ನು ಬಳಸಿ ದನಗಳಿಗೂ ಕೂಡ ಯೋಗ್ಯವಲ್ಲದ ನೀರಿನಲ್ಲಿ ಐಸ್ ಕ್ಯಾಂಡಿಯನ್ನ ತಯಾರಿಸಿ ಮಾರಾಟ ಮಾಡುವುದು ಈ ವ್ಯಕ್ತಿಯ ಕಾಯಕವಾಗಿದೆ. ಹೀಗೆ ತಯಾರಾಗಿರೋ ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರು ಮಾಡ್ತಾ ಇರೋದು ನಿಜಕ್ಕೂ ದುರಂತವಾಗಿದೆ. ತಾಲೂಕಿನ ಹಲವು ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಮ್ ತಯಾರಾಗುವ ಕಾರ್ಖಾನೆಗಳು ಇದ್ರೂ ಕೂಡ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಜಾಣ ಕೂಡುತನ ಪ್ರದರ್ಶಿಸುತ್ತಿರುವ ದುರ್ದೈವದ ಸಂಗತಿ ಅಂದ್ರೆ ತಪ್ಪಾಗಲಾರದು. ಇನ್ನು ವ್ಯಕ್ತಿಯ ಬಾಯಿಂದನೇ ಈತ ಮಾಡಿದ ಕೆಲಸವನ್ನ ನೀವು ಒಮ್ಮೆ ಹೇಳ್ಬಿಡಿ. ಏನೇನು ಯೂಸ್ ಮಾಡ್ತೀರಿ? ಏನು ಸಕ್ಕರೆ ಹಾಲು ಅಷ್ಟೇ. ಚಾಕ್ಲೇಟ್ ಫ್ಲೇವರ್ ಎಲ್ಲ ತರ್ತದೆ. ಈ ಹತ್ತನಿಂದ ತೊಗೊಂಬರ್ತೀವಿ, ಮಿರಜ್ ತೊಗೊಂಬರ್ತೀವಿ. ಈಗ ಮತ್ತೆ ನಿಮ್ಮ ಪರ್ಮಿಷನ್ ಯಾರು ಕೊಟ್ರ ಐಸ್ ಕ್ರೀಮ್ ಮಾಡೋದು? ಪರ್ಮಿಷನ್ ಸರ್ ಪಂಚಾಯತ್ ಕೊಟ್ಟಾರ. ಪಂಚಾಯತ್ ಅವ್ರು ಹೆಂಗೆ ಕೊಡ್ತಾರೆ? ಐತ್ರಿ ಲೈಸೆನ್ಸ್ ಅದೈತಿ. ಈಗ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲೈತಿ ನಿಮ್ಗೆ ಲೈಸೆನ್ಸ್? ಫುಡ್ ಡಿಪಾರ್ಟ್ಮೆಂಟ್ ಎಷ್ಟು ಐಸ್ ಕ್ರೀಮ್ ಈಗ ಇಲ್ಲಿ ಒಂದು ತಿಂಗಳು ಆದ್ರೆ ಸಲ ಮಾರಿ ಅದೇನು ಪ್ರಶ್ನೆ ಇಲ್ಲ ನಮ್ಗೆ. ಐಸ್ ಕ್ರೀಮ್ ಒಂದು ದಿವ್ಸಕ್ಕೆ ಎಷ್ಟು? ಒಂದು ದಿವ್ಸ ಹೋದ್ರಿ ಸರ್, ಒಂದು 500-600 ಹೋದ್ರೆ ಅಷ್ಟೇ. ಎಷ್ಟು ಮಂದಿ ಮಾಡ್ತೀರಿ ಇಲ್ಲಿ? ಅಂದ್ರೆ 4 ರೂಪಾಯಿ ಒಂದು ಹೋಗೋರು. ಏನೇನು ಕಂಟೆಂಟ್ ಯೂಸ್ ಮಾಡ್ತೀರಿ ಐಸ್ ಕ್ರೀಮ್ ರೆಡಿ ಮಾಡಕ್ಕೆ? ಏನು ಸಕ್ಕರೆ ರೀ, ಹಾಲು ಅಷ್ಟೇ. ಸಕ್ಕರೆ, ಹಾಲು. ಏನು ಎಜುಕೇಷನ್ ನಿಮ್ಮದು? ಎಜುಕೇಷನ್ 10th ಆಗೈತೆ ರೀ. 10th. ಪರ್ಮಿಷನ್ ಕೊಟ್ಟಿಲ್ಲ ಮತ್ತೆ ಇದು ಮಾಡೋದು ತಪ್ಪ. ಪರ್ಮಿಷನ್ ಯಾರ ಹೆಸರು ಐತಿ? ನಮ್ಮ ಮಮ್ಮಿ ಹೆಸರು ಮೇಲೆ ಐತೆ. ಫುಡ್ ಆ್ಯಂಡ್ ಸೇಫ್ಟಿ ಪರ್ಮಿಷನ್ ಅದು ಇಲ್ಲ ತಕ್ಷಣ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ನಡೆಸ್ತಾ ಇರೋ ಇಂತಹ ಗ್ಯಾಂಗ್ಗಳಿಗೆ ಅಧಿಕಾರಿಗಳು ಬ್ರೇಕ್ ಹಾಕಿ ಜನರ ಹಿತ ರಕ್ಷಣೆ ಕಾಪಾಡಲು ಮುಂದಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.